ತತ್ವಶಾಸ್ತ್ರ ಮತ್ತು ಶಿಕ್ಷಣಕ್ಕಿರುವ ಆಂತರಿಕ ಸಂಬಂಧ. ತತ್ವಶಾಸ್ತ್ರ ಮತ್ತು ಶಿಕ್ಷಣಗಳ ನಡುವೆ ತೀರ ನಿಕಟ ಸಂಬಂಧವಿದೆ. ರೂಸೋ ಹೇಳಿದಂತೆ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಶಿಕ್ಷಣವು ತತ್ವಶಾಸ್ತ್ರದ ಅವಿನಾಭಾವ ಸಂಬಂಧ ಹೊಂದಿದೆ. ಮಾನವನ ಏಳಿಗೆಗಾಗಿ ಶ್ರಮಿಸುತ್ತದೆ. ಓರ್ವ ತತ್ವಜ್ಞಾನಿ ಹೇಳುವಂತೆ, ತತ್ವಶಾಸ್ತ್ರವಿಲ್ಲದಿದ್ದರೆ ಶಿಕ್ಷಣವು ಕುರುಡನಂತಾಗುತ್ತಾನೆ. ಶಿಕ್ಷಣವಿಲ್ಲದಿದ್ದರೆ ತತ್ವಶಾಸ್ತ್ರವು ಬರಡಾಗುತ್ತದೆ. ಶಿಕ್ಷಣದ ಹಲವಾರು ಪರೀಕ್ಷೆಗೆ ಒಳಪಡಿಸುವ ಪ್ರಯೋಗಶಾಲೆಯೇ ಶಿಕ್ಷಣವಾಗುತ್ತದೆ. ಇದನ್ನು ಹೇಳಿದವರು ಬರ್ಟ್ರಾಂಡ್ ರಸಲ್. ತತ್ವಶಾಸ್ತ್ರವಿಲ್ಲದ ಶಿಕ್ಷಣ ಕಲಾಪೂರ್ಣವೆನಿಸಲಾರದು. ಇದನ್ನು ಹೇಳಿದವರು ಫಿತೆ. ತತ್ವಶಾಸ್ತ್ರದ ಸಂಸರ್ಗವಿಲ್ಲದೆ ಶಿಕ್ಷಣ ತನ್ನ ನೈಜ ಮತ್ತು ಯಥಾವತ್ತಾದ ಚಿತ್ರವನ್ನು ನೀಡಲು ಅಸಮರ್ಥವಾಗುತ್ತದೆ. ಇದನ್ನು ಹೇಳಿದವರು ಜಾನ್ ಡೈಲ್. ತತ್ವಶಾಸ್ತ್ರದ ವೈವಿಧ್ಯಮಯ ರೂಪವೇ ಶಿಕ್ಷಣ. ಇದನ್ನು ಹೇಳಿದವರು ರೂಸೋ. ತತ್ವಶಾಸ್ತ್ರ ಆಲೋಚನಾತ್ಮಕವಾಗಿದ್ದರೆ ಶಿಕ್ಷಣ ಕ್ರಿಯಾತ್ಮಕವಾದುದು. ಇದನ್ನು ಹೇಳಿದವರು ಜೇಮ್ಸ್ ರಾಸ್. ಶೈಕ್ಷಣಿಕ ಗುರಿಗಳು. ಶಿಕ್ಷಣದ ಗುರಿಗಳು ಮುಖ್ಯವಾಗಿ ತತ್ವಜ್ಞಾನದಿಂದ ನಿರ್ಧರಿಸಲ್ಪಡುತ್ತದೆ. ತತ್ವಜ್ಞಾನ ರೂಪಿಸುವಂತೆ ಶಿಕ್ಷಣದ ಗುರಿಗಳು ಬದಲಾಗುತ್ತಿರುತ್ತವೆ. ಪ್ರಕೃತಿವಾದಿಗಳು ಮಗುವಿನ ವ್ಯಕ್ತಿತ್ವ ವಿಕಾಸಕ್ಕೆ ಪ್ರಾಮುಖ್ಯತೆ ಕೊಡುತ್ತಾರೆ. ಧ್ಯೇಯವಾದಿಗಳು ಆಧ್ಯಾತ್ಮಿಕ ವಿಕಾಸಕ್ಕೆ, ಪರಂಪರಾಗತ ಸಂಸ್ಕೃತಿಗೆ ಬಹಳ ಮಹತ್ವ ಕೊಡುವರು. ಪಠ್ಯವಸ್ತು. ತತ್ವಶಾಸ್ತ್ರದ ಆಧಾರವಾಗಿ ಶಿಕ್ಷಣವು ಇಟ್ಟುಕೊಂಡ ಗುರಿಗಳನ್ನು ಸಾಧಿಸುವ ಸಾಧನವೆಂದರೆ ಪಠ್ಯಕ್ರಮ. ತತ್ವಜ್ಞಾನವು ಪಠ್ಯಕ್ರಮದ ನಿರ್ಮಾಣದ ಮೇಲೆ ತುಂಬ ಪ್ರಭಾವ ಬೀರುತ್ತದೆ. ಪ್ರಕೃತಿವಾದಿಗಳು ಹೇಳುವಂತೆ ಈಗಿನ ಮಕ್ಕಳ ಅನುಭವ, ಆಸಕ್ತಿ, ಅಭಿರುಚಿ ಮತ್ತು ಬೇಡಿಕೆಗಳಿಗೆ ಅನುಗುಣವಾಗಿ ವಿಷಯಗಳಿರಬೇಕು. ಪಠ್ಯಕ್ರಮ ಧರ್ಮ, ನೀತಿ, ಲಲಿತಕಲೆ, ನೈತಿಕ, ಆಧ್ಯಾತ್ಮಿಕ ಅಂಶಗಳನ್ನು ಒಳಗೊಂಡಿರುತ್ತದೆ. ಸಾಮಾಜಿಕ ಅಭ್ಯಾಸ, ವಿಜ್ಞಾನ, ಗಣಿತ, ಕಲೆ ಮತ್ತು ಕೈ ಕೆಲಸ ಮುಂತಾದವು ಇವುಗಳೊಂದಿಗೆ ಮಕ್ಕಳ ಕಲ್ಪನಾಶಕ್ತಿಯನ್ನು ಬೆಳೆಸಿ ಕಲ್ಪನಾ ಲೋಕಕ್ಕೆ ಒಯ್ಯುತ್ತವೆ. ಈ ರೀತಿಯಾಗಿ ತತ್ವಜ್ಞಾನವು ಪಠ್ಯಕ್ರಮಕ್ಕೆ ತುಂಬ ಸಹಾಯವಾಗಿದೆ. ಪಠ್ಯಪುಸ್ತಕ. ಪಠ್ಯಕ್ರಮದಂತೆ ಮುದ್ರಿಸಲ್ಪಟ್ಟು ಮಕ್ಕಳಿಗೆ ಓದಲು ಅನುಕೂಲವಾಗುವಂತಹ ಸಾಧನೆಗಳ ಪಠ್ಯಪುಸ್ತಕಗಳು. ಪಠ್ಯಪುಸ್ತಕದಲ್ಲಿ ಯಾವ ವಿಷಯವನ್ನು ಸೇರಿಸಬೇಕೆಂದು ತತ್ವಜ್ಞಾನಿಗಳು ಪಠ್ಯಕ್ರಮದಲ್ಲಿ ನಿರ್ಧರಿಸುತ್ತಾರೆ. ಪ್ರಜಾಪ್ರಭುತ್ವ ಪದ್ಧತಿ ಇದ್ದ ರಾಷ್ಟ್ರದಲ್ಲಿ ನಾಗರಿಕನ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ವಿವರಿಸಲಾಗುತ್ತದೆ ಮತ್ತು ಸಮಾಜ ಸೇವೆಯನ್ನು ಒತ್ತಿ ಹೇಳಲಾಗುತ್ತದೆ. ಬೋಧನಾ ಪದ್ಧತಿ. ಬೋಧನಾ ಪದ್ಧತಿ ಶಿಕ್ಷಕ ಮತ್ತು ಪಠ್ಯಪುಸ್ತಕಗಳ ನಡುವೆ ಸಂಬಂಧವನ್ನು ಕಲ್ಪಿಸುತ್ತದೆ. ಅವರವರ ತತ್ವಜ್ಞಾನದಂತೆ ಬೋಧನಾ ಪದ್ಧತಿಗಳು ಬದಲಾಗುತ್ತದೆ. ವ್ಯವಹಾರವಾದಿಗಳು ಬೋಧನಾ ತಂತ್ರಕ್ಕೆ ಮಾಡುತ್ತಾ ಕಲಿ ಎಂಬ ತತ್ವವನ್ನು ಅಳವಡಿಸಿದರು. 5 ಶಿಸ್ತು. ಶಿಸ್ತು ಜೀವನ ಕ್ರಮವನ್ನು ರೂಪಿಸಲು ಮತ್ತು ರೂಪಿಸಿಕೊಳ್ಳಲು ಮಹತ್ವದ ಪಾತ್ರ ವಹಿಸುವುದು. ವ್ಯವಹಾರವಾದಿಗಳು ಶಿಕ್ಷಕರ ಶಿಸ್ತಿನ ಒತ್ತಡವನ್ನು ಮಕ್ಕಳ ಮೇಲೆ ಹೇರಬಾರದು. ಮಕ್ಕಳು ತಮ್ಮ ಚಟುವಟಿಕೆಗಳಲ್ಲಿ ಮಗ್ನರಾಗಿ ತಮ್ಮಷ್ಟಕ್ಕೆ ತಾವೇ ಶಿಸ್ತನ್ನು ಕಲಿತುಕೊಳ್ಳುತ್ತಾರೆ ಎಂದು ಹೇಳಿದ್ದಾರೆ. ಶಿಕ್ಷಕ. ಶಿಕ್ಷಕನ ಪಾತ್ರವು ತತ್ವಜ್ಞಾನಿಗಳು ನೋಡುವ ದೃಷ್ಟಿಯ ಮೇಲೆ ನಿಂತಿದೆ. ಪ್ರಕೃತಿವಾದಿಗಳು ಶಿಕ್ಷಕನ ಪಾತ್ರ ಸ್ವಲ್ಪ ಇವರದು, ಮಕ್ಕಳ ಚಟುವಟಿಕೆಗಳಲ್ಲಿ ಮಧ್ಯ ಪ್ರವೇಶಿಸಬಾರದು. ಧ್ಯೇಯವಾದಿಗಳು ಶಿಕ್ಷಕನ ಪಾತ್ರ ಮಹತ್ವದ್ದು, ತೋಟಿಗನು ಇವುಗಳನ್ನು ಜೋಪಾನ ಮಾಡುವಂತೆ ಮಕ್ಕಳನ್ನು ಪೋಷಿಸಿ ವ್ಯಕ್ತಿ ವಿಕಾಸ ಮತ್ತು ಶೀಲ ಸಂವರ್ಧನೆಯನ್ನು ಉಂಟು ಮಾಡಬೇಕು. ವ್ಯವಹಾರವಾದಿಗಳು ಹೇಳುವ ಹಾಗೆ ಶಿಕ್ಷಕನು ಕೇವಲ ಮಾರ್ಗದರ್ಶಕನಾಗಿರಬೇಕು, ತಪ್ಪಿದಲ್ಲಿ ಮಾತ್ರ ತಿದ್ದಬೇಕು. ಕೊನೆಯ ಮಾತು. ಕೊನೆಯ ಮಾತು ಅಂದರೆ ಉಪಸಂಹಾರ. ಇಂಗ್ಲಿಷ್ನಲ್ಲಿ ಹೇಳಬೇಕಾದ್ರೆ ಕನ್ಕ್ಲೂಷನ್. ಶಿಕ್ಷಕನು ಶಿಕ್ಷಣ ಪ್ರಕ್ರಿಯೆಯ ಬೆನ್ನೆಲುಬು ಇದ್ದಂತೆ. ಮಕ್ಕಳ ಸ್ವಭಾವ, ಆಸಕ್ತಿ, ಅಭಿರುಚಿ ಮತ್ತು ಮನೋವೃತ್ತಿಗಳನ್ನು ಅರಿತವನಾಗಿರಬೇಕು ಮತ್ತು ಇವುಗಳನ್ನು ಹೊಣೆಗಾರಿಕೆಯಿಂದ ಅನುಸರಿಸಬೇಕಾದರೆ ಶಿಕ್ಷಕನಿಗೆ ಯೋಗ್ಯವಾದ ತತ್ವಜ್ಞಾನ ಅವಶ್ಯವಾಗಿ ಬೇಕು ಮತ್ತು ಸಮಾಜವು ಅಪೇಕ್ಷಿಸುವ ರೀತಿಯಲ್ಲಿ ಮಕ್ಕಳಿಗೆ ಯೋಗ್ಯ ಶಿಕ್ಷಣ ಕೊಡುವುದು ತನ್ನ ಆದ್ಯ ಕರ್ತವ್ಯ ಎಂಬ ಭಾವನೆ ಶಿಕ್ಷಕನಲ್ಲಿರಬೇಕು.